ನಮಸ್ಕಾರ ಬಂಧುಗಳೇ. ಭಾರತದ ಸ್ಪರ್ಧಾ ಪ್ರಪಂಚಕ್ಕೆ ಹೊಸ ಮುನ್ನುಡಿಯನ್ನ ಮಂಡ್ಯದ ಯುವ ರೈತರು ಬರೆದಿದ್ದಾರೆ. ಬಾ ಗುರು ಕಪ್ ಕಡಿ ಅಂದ್ರೆ ಇದು ಕೃಷಿ ಕ್ರೀಡಾಕೂಟ. 40 ನಿಮಿಷಗಳ ಈ ಸ್ಪರ್ಧೆಯನ್ನ ಮದ್ದೂರು ತಾಲೂಕಿನ ಕಾರಕಹಳ್ಳಿ ಗ್ರಾಮದ ವಿವಿಧ ಸಂಘಟನೆಗಳ ಯುವಕರು ಆಯೋಜನೆಯನ್ನ ಮಾಡಿದರು. ಇದು ಹೊಸ ಪ್ರಯತ್ನವಾಗಿದೆ. ಭಾರತದ ಸ್ಪರ್ಧಾ ಪ್ರಪಂಚಕ್ಕೆ ಹೊಸ ಮುನ್ನುಡಿಯನ್ನ ಬರೆದಂತಹ ಕ್ರೀಡಾಕೂಟ. ರೈತರಿಗೆ ಅನುಕೂಲವಾಗುವ ದೃಷ್ಟಿ, ಯುವಕರಲ್ಲಿ ಕಬ್ಬು ಕೃಷಿ ಚಟುವಟಿಕೆ ಪ್ರೋತ್ಸಾಹಿಸುವ ಉದ್ದೇಶದಿಂದ ಈ ಕ್ರೀಡಾಕೂಟವನ್ನ ಆಯೋಜನೆ ಮಾಡಲಾಗಿತ್ತು. ಗ್ರಾಮೀಣ ಭಾಗದ ವಿವಿಧ ಯುವ ಸಂಘಟನೆಗಳ ಸಹಯೋಗದಲ್ಲಿ ಆಯೋಜನೆ ಮಾಡಿದಂತಹ ಬಾಗುರು ಕಬ್ಬು ಕಡಿ ಕ್ರೀಡಾಕೂಟದಲ್ಲಿ ಸುಮಾರು 10ಕ್ಕೂ ಹೆಚ್ಚು ತಂಡಗಳು ಭಾಗವಹಿಸಿದವು. ಸುಮಾರು 40 ನಿಮಿಷಗಳ ಈ ಸ್ಪರ್ಧೆಯಲ್ಲಿ ಕೇವಲ 7 ತಂಡಗಳಿಗೆ ಮಾತ್ರ ಅವಕಾಶವನ್ನ ನೀಡಲಾಗಿತ್ತು. ಒಂದು ತಂಡದಲ್ಲಿ 6 ಜನರಿಗೆ ಅವಕಾಶವನ್ನ ನೀಡಲಾಗಿತ್ತು. ಈ ಸ್ಪರ್ಧೆಯಲ್ಲಿ ಸಮೀಪದ ಅಂದ್ರೆ ಕಾರಕಹಳ್ಳಿ ಸಮೀಪದ ಸಂತೋಷ್ ಮತ್ತು ತಂಡ ಪ್ರಥಮ ಸ್ಥಾನವನ್ನ ಪಡೆದುಕೊಂಡಿದೆ. ಸುಮಾರು 2 ಟನ್ ಕಬ್ಬನ್ನ ಕಡಿಯುವುದರ ಮೂಲಕ ಅಣ್ಣೂರು ಸಂತೋಷ್ ಮತ್ತು ತಂಡ ಪ್ರಥಮ ಪ್ರಶಸ್ತಿಯನ್ನ ಪಡೆದುಕೊಂಡಿತು. ಈ ತಂಡಕ್ಕೆ ಗ್ರಾಮಸ್ಥರು 10,000 ರೂಪಾಯಿಗಳ ನಗದು ಪ್ರೋತ್ಸಾಹವನ್ನ ನೀಡಿ ಪಾರಿತೋಷಕವನ್ನು ಕೂಡ ನೀಡಿದ್ದಾರೆ. ಒಟ್ಟು 7 ತಂಡಗಳು ಸುಮಾರು 13 ಟನ್ ಕಬ್ಬನ್ನ ಕಟಾವು ಮಾಡಿದವೆ. ಬಂಧುಗಳೇ, ಇದೊಂದು ಗ್ರಾಮೀಣ ಭಾಗದ ಕ್ರೀಡಾಕೂಟದ ಹೊಸ ಮನ್ವಂತರ ಅಂತ ಹೇಳಿ ನಾವು ಕರಿಬಹುದು. ಜೊತೆಗೆ ಕಬ್ಬು ಕಟಾವಿಗೆ ಅನುಕೂಲವಾದಂತಹ ವಾತಾವರಣ ಸೃಷ್ಟಿ ಮಾಡೋದು, ಯುವ ಸಮುದಾಯವನ್ನ ಕೃಷಿ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳೋದಕ್ಕೆ ಪ್ರೋತ್ಸಾಹವನ್ನ ನೀಡುವ ಉದ್ದೇಶದಿಂದ ಈ ಕ್ರೀಡಾಕೂಟ ಮಂಡ್ಯದಲ್ಲಿ ಪ್ರಥಮ ಬಾರಿಗೆ ಅಂದ್ರೆ ಇಡೀ ಭಾರತದಲ್ಲೇ ಪ್ರಥಮ ಬಾರಿಗೆ ಆಯೋಜನೆಗೊಂಡಂತಹ ಒಂದು ವಿಶೇಷವಾದಂತಹ ಒಂದು ಸ್ಪರ್ಧಾ ಕ್ರೀಡಾಕೂಟ ಅಂತ ನಾವು ತಿಳಿಬಹುದು. ಇಂತಹ ಮತ್ತಷ್ಟು ಕ್ರೀಡಾಕೂಟಗಳು ಭಾರತದಾದ್ಯಂತ ಆಯೋಜನೆಗೊಳ್ಳಲಿ. ರೈತರು ಅನುಭವಿಸುತ್ತಿರುವಂತಹ ಕಷ್ಟವನ್ನ ಯುವ ಸಮುದಾಯ ತಿಳಿದುಕೊಳ್ಳುವ ಉದ್ದೇಶವನ್ನ ಈ ಕ್ರೀಡಾಕೂಟ ಹೊಂದಿರುವ ಹಿನ್ನೆಲೆಯಲ್ಲಿ ಇಂತಹ ಕ್ರೀಡಾಕೂಟಗಳು ಮತ್ತಷ್ಟು ಆಯೋಜನೆಗೊಳ್ಳಲಿ ಎಂದು ಆಶಿಸೋಣ. ಧನ್ಯವಾದಗಳು.